ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಇವಾಗ ಎಲ್ಲರೂ ವೆಯ್ಟ್ ಮಾಡ್ತಿದ್ದಂಥ ಬಿಗ್ ಬಾಸ್ನ 2ನೇ ಪ್ರೊಮೋ ಇವಾಗ ಆಲ್ರೆಡಿ ರಿಲೀಸ್ ಆಗಿದೆ. ಪ್ರತಿ ವರ್ಷವೂ ಟ್ಯಾಗ್ಲೈನ್ ಮತ್ತು ಒಂದು ಕಂಟೆಸ್ಟ್ ಜೊತೆಗೆ ಬಿಗ್ ಬಾಸ್ ಅವರು ಪ್ರೊಮೋನ ಅಪ್ಲೋಡ್ ಮಾಡ್ತಿದ್ರು. ಬಟ್ ಈ ವರ್ಷ ಒಂದು ಕತೆ ಜೊತೆಗೆ ಒಂದು ಕಾದಂಬರಿ ಥರ ಒಂದು ಕಂಟೆಸ್ಟ್ನ ಇಟ್ಕೊಂಡು ಕಿಚ್ಚ ಸುದೀಪ್ ಅವರು ಒಂದು ಪ್ರೊಮೋನ ಇವಾಗ ರಿಲೀಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಪ್ರೊಮೋದಲ್ಲಿ ಪ್ರತಿ ವರ್ಷವೂ ಕೂಡ ಏನೊಂದು ಕಂಟೆಸ್ಟ್ ಕೊಡ್ತಿದ್ರು ಅಂದರೆ ಲಾಸ್ಟ್ ವರ್ಷ ಒಂದು ಸ್ವರ್ಗ ನರ್ಕ ಅಂತ ಇತ್ತು. ಅದೇ ರೀತಿ ಈ ವರ್ಷ ಬೇರೆ ಥರ ಬರ್ಬೋದು, ಬೇರೆ ಥರ ಮೈಂಡ್ಸೆಟ್ ಇಟ್ಕೊಂಡು ಬೇರೆ ಕಾನ್ಸೆಪ್ಟ್ ಬರ್ಬೋದು ಅಂತ ಅಂದ್ಕೊಂಡಿದ್ವಿ. ಬಟ್ ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಟ್ಯಾಗ್ಲೈನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಒಂದು ಕಾಗೆ ಕಥೆನೂ ಕೂಡ ಇಲ್ಲಿ ಬಿಗ್ ಬಾಸ್ ಅವರು ಕ್ರಿಯೇಟ್ ಮಾಡಿರ್ತಾರೆ. ಕಿಚ್ಚ ಸುದೀಪ್ ಅವರು ಆ ಕಾಗೆ ಕಥೆನೂ ಕೂಡ ಇಲ್ಲಿ ಹೇಳಿರ್ತಾರೆ. ಆ ಕಾಗೆ ಕಥೆಗೆ ಬಂದು ಏನು ಟ್ವಿಸ್ಟ್ ಇರುತ್ತೆ ಅಂತ ಅಂದರೆ, ಒಂದು ಸಾಂಗ್ ಆಡುವಾಗ ಅದು ಕೆಳಗಡೆ ಬಿದ್ದೋಗುತ್ತೆ ಅಂತ. ಅಂದರೆ ಆಲ್ರೆಡಿ ಎಲ್ಲರೂ ಪ್ರೊಮೋ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ, ಅದಕ್ಕೋಸ್ಕರ ಜಾಸ್ತಿ ಏನು ಎಕ್ಸ್ಪ್ಲೈನ್ ಮಾಡಲ್ಲ. ಬಟ್ ಈ ಥರ ಒಂದು ಎಕ್ಸ್ಪೆಕ್ಟೆಡ್ನ ನಾವು ಅನ್ಎಕ್ಸ್ಪೆಕ್ಟೆಡಾಗಿ ತಿಳ್ಕೊಬೇಕು ಅಂತ ಅಂದರೆ ಕಂಟೆಸ್ಟೆಂಟ್ ಲೀಸ್ಟ್ ಕೂಡ ಈ ಸಲ ಪ್ರೈವೇಟಾಗಿ ನಡೆಯುತ್ತೆ ಮತ್ತು ಎಲ್ಲ ಎಲಿಮಿನೇಷನ್ನು ಕೂಡ ಪ್ರೈವೇಟಾಗಿ ನಡೆಯುತ್ತೆ. ಮತ್ತು ಮುಂಚೆನೇ ಅಪ್ಡೇಟ್ ಏನು ಸಿಗುತ್ತೆ ಅದು ಈಗಿನ ಥರ ಲಾಸ್ಟ್ ಟೈಮ್ ಥರ ಅಲ್ಲ, ಬೇರೆ ಥರ ಇರುತ್ತೆ. ಪ್ರತಿ ವರ್ಷವೂ ನಾವೇನು 11 ಸೀಸನ್ ಬಿಗ್ ಬಾಸ್ ನೋಡಿದ್ದೀವೋ ಅದಲ್ಲದಂತೆ ಇದನ್ನ ಈ ಸೀಸನ್ನ ನಾವು ಏನು ನೋಡಿದ್ದೀವೋ ಅದೆಲ್ಲನೂ ಕೂಡ ಭ್ರಮೆ ಅಂತ ಅಂದ್ಕೊಂಡು ಫಸ್ಟ್ ಈ ಸೀಸನ್ನ ನಾವು 11 ಸೀಸನ್ ಏನು ಎಕ್ಸ್ಪೀರಿಯೆನ್ಸ್ ಇದೆಯೋ ಅದರಲ್ಲಿ ನಾವು ಇದನ್ನು ಡಿಸೈಡ್ ಮಾಡೋದಕ್ಕಾಗಿಲ್ಲ. ಅದಕ್ಕೋಸ್ಕರ ಭ್ರಮೆ ಅಂತಲೂ ಕೂಡ ಟ್ಯಾಗ್ಲೈನ್ ಬಂದಿದೆ. ಅದೇ ರೀತಿ ಬಿಗ್ ಬಾಸ್ ಸೀಸನ್ದು ಪ್ರತಿ ವರ್ಷವೂ ಟೈಮಿಂಗ್ಸ್ ಏನಿತ್ತು ಇದೆ, ಅದೇ ರೀತಿ ಈ ವರ್ಷವೂ ಕೂಡ ಅದೇ ಟೈಮಿಂಗ್ಸು 9:30ಗೆ ಟೆಲಿಕಾಸ್ಟ್ ಆಗ್ತದೆ ಟಿ ವಿನಲ್ಲಿ. ಅದೇ ರೀತಿ ವೀಕೆಂಡಲ್ಲಿ 9 o'clockಯಿಂದ 11ವರೆಗೂ ಇರುತ್ತೆ. ಅದಾದಮೇಲೆ ಇನ್ನು ಗ್ರ್ಯಾಂಡ್ ಪ್ರೀಮಿಯರ್ ಏನಿರುತ್ತೆ ಅಂದರೆ ಗ್ರ್ಯಾಂಡ್ ಓಪನಿಂಗಲ್ಲಿ ಅದೊಂದು ಸ್ವಲ್ಪ ಟೈಮ್ ಚೇಂಜ್ ಆಗಿಲ್ಲ, ಅದೇ ರೀತಿ ಇದೆ. September 28 6 o'clockಯಿಂದ ಗ್ರ್ಯಾಂಡ್ ಪ್ರೀಮಿಯರ್ ಆಗಿದೆ. ಇದೇ ಥರ ಬಿಗ್ ಬಾಸ್ ಅಪ್ಡೇಟ್ಸ್ಗೆ ಚಾನಲ್ನ ಮರಿದಂತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಿಷ್ಟು ಒಂದು ವಿಡಿಯೋ ಆಗಿರುತ್ತೆ. ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಪ್ರೊಮೋ ಯಾವ ರೀತಿ ಇತ್ತು, ಯಾವ ರೀತಿ ಬಂದಿದೆ, ಪ್ರೊಮೋ ಇದೇ ರೀತಿ ಇರಬೇಕಿತ್ತ, ಏನು ಎಕ್ಸ್ಪೆಕ್ಟೆಡ್ ಮಾಡ್ತಿದ್ರೆ ಪ್ರೊಮೋದಲ್ಲಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಮರಿದಂತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು.